ನಮಸ್ತೆ ಸ್ನೇಹಿತರೆ, ಎಲ್ಲರೂ ಹೇಗಿದ್ರೆಲ್ಲರೂ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಂಡು ನಾನು ನಿಮ್ಮ ಪ್ರೀತಿಯ ಬಲಸಿಮೆ ಹುಡುಗಿ. ವೆಲ್ಕಮ್ ಟು ನ್ಯೂ ವ್ಲಾಗ್. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಎಡಗಡೆ ಕಾಣುವ ಬೆಲ್ಲೈಕನ್ನು ಕ್ಲಿಕ್ ಮಾಡೋದ್ರ ಮೂಲಕ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೀವು ನೋಡಿ, ಕೋತಿಗಳಂದರೆ ಕೋತಿಗಳು ಮೆಕ್ಕೆಜೋಳ ತಗೊಂಡು ಏನು ಆಟ ಆಡಕತ್ತಿದ್ದಾರೆ. ಇವತ್ತೇನೇನು ಕೆಲಸ ಬನ್ನಿ ನೋಡುವ. ಇವತ್ತು ಬೆಳಿಗ್ಗೆ ಸೂರ್ಯೋದಯ ಅಂತೂ ಭಾಳ ಮಸಂದಾಗೈತೆ. ಇನ್ನು 7:15 ಆಗಿಲ್ಲ, 7:24 ಆಗೈತೆ ನೋಡಿ ಅಷ್ಟೇ. ಆಲೆ ಇಷ್ಟೊಂದು ಬಿಸಿಲು, ಫುಲ್ಲು ಬಿಸಿಲು ಬಂದೈತಿ. 7 ಗಂಟೆಗೆ ಆಲೆ ಸೂರ್ಯೋದಯ ಆಗಿತ್ತು. ಫೋಕಸ್ ಆಗೇ ಬೀಳ್ತಾನೆ ಇವತ್ತು. ಹೆಂಗೆ ಶಪ್ಪೆ ಕಟ್ಬೇಕ ಚಿಂತೆ ಆಗೈತೆ. ಸ್ನೇಹಿತರೆ, ಮನೆಯಿಂದ ಒಂದು ಸ್ವಲ್ಪ ಪೈಪ್ ಹೋಗಿತ್ತು, ಅದಕ್ಕೆ ಅಣ್ಣಯ್ಯ ಕೊಯ್ಕೊಂತಿದ್ದ. ಇಲ್ಲಿ ಸಮತಟ್ಟವಾಗಿ ಅದೊಂದು ಚೂರು ಹಸಿದಿತ್ತು, ಕೊಯ್ದಿದ್ದ ಹಾಕ್ಸೋ ಪ್ರೇಮದ್ರಾಗೆ. ಇವಾಗ ಅಲ್ಲಿಗೆ ಕೊಯ್ಕೊಂತಾನೆ. ಇದು ಗ್ಲೂ ಟೈಟ್ ಅಂತಂದು ಗಮ್ಮು, ಇದು ಯಾವುದೋ ಬೇರೆದು. ಮೊದಲು ನಾವು ಹಾಕ್ತಿದ್ದ ಗಮ್ಮೆ ಬೇರೆ, ಎಲ್ಲ ಇದ್ರಾಗೆ ಬಿಳೆದು ನೀಲಿ ಮುಚ್ಚಳಿಕೆ ಬರೋದು ಆ ಥರ. ಇವು ಎಲ್ಲ ಚೇಂಜ್ ಆಗಿದಾವೆ ಇವಾಗ. ಎಲ್ಲ ಭಾಳ ಗಮ್ ಬಂದ್ಬಿಟ್ಟದ. ಸೊ ಅಷ್ಟೇ ಬೇಕಾಗೋದು. ಇವಾಗ ಅಲ್ಲಿಗೆ ಹಾಕುತ್ತಣ್ಣ. ಸ್ನೇಹಿತರೆ, ನಮ್ಮ ಅಣ್ಣ ಕಾಲತ್ತ ಮಾಡ್ಕೋಬೇಕಾಯ್ತು, ಅದಕ್ಕೆ ರವಂಡಾಗಿ ಸುಟ್ಕೊಂಡೈತೆ ಇಲ್ಲಿ ಒಲೆ ಹತ್ರ. ಸ್ವಲ್ಪ ನೋಡಿ ನೀಟಾಗಿ ಆ ಥರ ಮಾಡ್ಕೊಂತು. ಇವಾಗ ಹಂಗೆ ಅಂಟಿಸ್ತತ್ ನೀಟಾಗಿ. ಆಮೇಲೆ ಅದು ಓಪನ್ ಆಗೈತಲ್ಲಣ್ಣ, ಸರು ನೋಡಿ ನೀಟಾಗಿ ಮಾಡ್ಕೊತೈತೆ. ಹಿಂಗೆಲ್ಲ ಮೆತ್ತಗಾಗುತ್ತಲ್ಲ, ಅವಾಗ ಸರು ಹೋಗುತ್ತೆ, ರವಂಡಾಗಿ ಕುತ್ಕೊಳುತ್ತಲ್ಲ ನೀಟಾಗಿ. ಇವಾಗ ಹಂಗೆ ಕೀಳ್ತತೆ ನೀಟಾಗಿ. ಅಲ್ಲಿ ಪ್ಯಾಕಿಂಗ್ ಮಾಡುತ್ತೆ. ನಾವು ಗಮ್ ಹಾಕೋದಕ್ಕೂ ಎಂಸಿಲ್ ಹಾಕೋದಕ್ಕೂ ಇದಕ್ಕೂ ಬಿಡುತ್ತೆ ಭಾಳ. ಅದನ್ನು ಕೂಡ್ಸಲ್ಲೇ ನಾನು ಅಷ್ಟೇ. ಇಷ್ಟೊತ್ತು ನೀಟಾಗಿ ಕುತ್ಕೋಬೇಕು. ಒಂಚೂರು ಲೀಕ್ ಆಗಬಾರ್ದು. ಹೇಳಿರ್ತೀನಿ ಇವಾಗಲೇ. ಅದು ಬೆಂಡ್ ಆಗ್ತೈತೆ. ಅದು ಮಾಡೋಕ್ಕೆ ಹೋದ್ರೆ ಅದು ಬೆಂಡ್ ಆಗ್ತೈತೆ ಸೆಂಟ್ರ್. ನೋಡಿ ಸ್ನೇಹಿತರೆ, ಕೊಯ್ತೈತೆ. ಇಲ್ಲಿ ಓಪನ್ ಆಗಿತ್ತು ಒಂಚೂರು, ತಿರ್ಗಾ ಮೋಸ್ಟ್ಲಿ ಇಟ್ಕೆ ಏನೋ ಬಿದ್ದು ಓಪನ್ ಆಗಿರಬೇಕು. ಅದಕ್ಕೆ ನೀಟಾಗಿ ಕೊಯ್ದು ನಮ್ಮ ಅಣ್ಣ ಇವಾಗ ಹಾಕುತ್ತೆ. ಅದು ರೆಡಿ ಆಗೈತೆ ಪೈಪು. ಇನ್ನೇನು ಸುಟ್ಕೊಂಡ್ಬಂತು. ಅದನ್ನ ಅಲ್ಲೇ ನೀಟಾಗಿ ಕೂತು ಕುಯ್ಕೋಬೇಕು. ಒಂಥರ ಹೈಟಿಗೋಸ್ಕರ ಇಟ್ಕೊಳ್ತೀವಿ, ಯಾಕಂದರೆ ಅಲ್ಲಿ ಕೊಯ್ಯಕ್ಕೆ ಬರಲ್ಲ ಕೆಳಗೆ. ಇವಾಗ ಇನ್ನೇನೆ ಎಲ್ಲ ಕೊಯ್ಕೊಳ್ತು. ಇವಾಗ ಗಮ್ಮಿ ಹಾಕುತ್ತೆ ಅಷ್ಟೆ. ಬೀಗ ಬಿಟ್ಟೈತೆ ಅದನ್ನು ಸಂತೆ. ಎಲ್ಲಿ ಓಪನ್ ಮಾಡ್ಬೇಕು ಇವಾಗ? ಓಪನ್ ಆಗೈತೆ ಆಲ್ರೆಡಿ, ಇನ್ನೂ ಇಲ್ಲ. ಇದು ಯಾವ ರೀತಿ ಓಪನ್ ಮಾಡ್ಬೇಕಂತ ಚಿಂತೆ ಆಗ್ತೈತೆ. ಅದು ಬರೋಂಗಿಲ್ಲ, ನಮ್ಮ ಅಣ್ಣ ಬೀಳಂಗಿಲ್ಲ. ಅದು ಇವಾಗೇ ಓಪನ್ ಮಾಡಿದರೆ ಫಸ್ಟ್ ಟೈಮ್ ಆಗುತ್ತೆ, ಅದಕ್ಕೆ ಇನ್ನೂ ಓಪನ್ ಮಾಡಿಲ್ಲ ಅದನ್ನು. ನಮ್ಮ ಅಣ್ಣ ಕೈ ಅದು ಏನು ಮಾಡ್ತೀವಿ ಈಗ? ಇಲ್ಲಿಗೆಲ್ಲ ನಾ ತೂತಿಕ್ತೀಯ ಸುಮ್ಮನೆ? ಏನು ದಬ್ಳೆ ಆತಂತ ದಬ್ಳ ತರ್ತೀನಿ ಸ್ನೇಹಿತರೆ. ನಮ್ಮಣ್ಣ ಇದ್ದು ಸ್ಕ್ರೂ ಡ್ರೈವರ್ ತಂಬ ಅಂತ ಅಂತು, ಅದಕ್ಕೆ ಸ್ಕ್ರೂ ಡ್ರೈವರ್ ತಗೊಂಡು ಹೋಗ್ತಾ ಇದ್ದೀನಿ. ಹಂಗೆ ಇಬ್ಬಕ್ಕೆ ಬಂದರೆ ಎಬ್ಬುತ್ತೆ.
ಹುಷಾರು. ಲೂಸ್ ಮಾಡ್ಕೊತೈತೆ, ಆಮೇಲೆ ಕೀಳುತ್ತೆ. ನೋಡೋಣ ಬರುತ್ತೆ ಇಲ್ಲ ಅಂತ. ಸ್ನೇಹಿತರೆ ಇವಾಗ ಓಪನ್ ಆಯ್ತು ನೋಡಿ. ಉಸಿರು ಇಟ್ಕೊಂಡ್ಬಿಟ್ಟೈತೆ ಹಾಕಿ. ಪ್ಯಾಕಿಂಗ್ ಆಗಿರುತ್ತಲ್ಲ, ಭಾಳ ದಿನ ಆಗಿರುತ್ತೆ. ಅದರಲ್ಲೇ ಒಂಚೂರು ಇದನ್ನು ಕೊಟ್ಟದಾರ ನೋಡಿ ಹಚ್ಕೊಳಕ್ಕೆ, ರವಣ್ ಥರ. ಅದಕ್ಕೆಲ್ಲ ಹಚ್ಚುತ್ತೆ ಸ್ನೇಹಿತರೆ. ನೋಡಿ ಇಷ್ಟೇ ಇರೋದು, ಭಾಳನೂ ಇಲ್ಲ. ಅಪ್ಪ ಈ ಕಡೆ ಕೊಡಪ್ಪ, ದೊಂಬ್ತೀಗ ಆಮೇಲೆ ಅದು ಹೋಯ್ತಾ. ಗೋವಿಂದ ಬಾ, ಇನ್ನೊಂದು ಕೊಯ್ಕೊಂಡು ತಾಂಬ್ರ ಬಾ. ಏನು ಗಮ್ ಹಾಕ್ತೀಯ ನೋಡು ಮಣಿ, ಇಲ್ಲಾಂದರೆ ಕೊಯ್ಕೊಂಡು ತಾಂಬಂದು ಬಿಡಪ್ಪ. ಹಂಗೂ ಹಾಕ್ತೀಯ ತಿರ್ಗಾ ವೇಸ್ಟ್. ಎಡವಟ್ಟಾಗೋಯ್ತು. ಅಲ್ಲಿ ಕೊಯ್ಕೊಂತೀಯ ನೋಡು, ಅಲ್ಲಿ ಕೊಯ್ಕೊಂಡು ಸುತ್ತೀಯನ. ಇವಾಗ ಏನೇನು ಐಡಿಯಾ ಮಾಡ್ತಾನೆ ನಮ್ಮ ಅಣ್ಣ ಗೊತ್ತು. ಅಣ್ಣ ಸುಮ್ಮನೆ ಆ ಪೈಪ್ನಾಗ ತಾಳೋಣ, ಹೊಸದು ಸುಮ್ಮನೆ ಬೇಡ. ಇದು ತಿರ್ಗಾ ಇನ್ನೊಂದು ಸರಿ ಭಾಳ ಇದಾಗುತ್ತೆ ನೋಡಿ, ತಿರ್ಗಾ ಹಾಕಂಗಾಗುತ್ತೆ ಸ್ನೇಹಿತರೆ. ಇನ್ನೊಂದು ಕೊಯ್ಕೊಳುತ್ತೆ. ಇದು ಫುಲ್ ಇಲ್ಲೇ ಗಂಟ ಹೋಗೈತಿ. ಇಲ್ಲೆಲ್ಲ ನಾವು ಹೋಗಿದ್ರೆ ಒಂದು ಸ್ವಲ್ಪ ಕೊಯ್ದು ಹಾಕ್ಬೋದಾಯಿತು. ಅದಕ್ಕೆ ಅಡ್ಜಸ್ಟ್ ಮಾಡ್ತದ ನಮ್ಮಣ್ಣ. ಅದಕ್ಕೆ ಗಮ್ ಎರಡಕ್ಕೂ ಹಾಕಿದೆಯಲ್ಲ ಅದ್ರಲ್ಲಿ. ಏನೋ ಇದು ಅದಕ್ಕೂ ಜಾಯಿಂಟ್ ಮಾಡ್ತಾನೇನೋ ಇವಾಗ. ಏನು ಮಾಡ್ತಾನೆ ನೋಡೋಣ. ಕಿತಾಪತಿ ಮಾಡ್ತಾನೆ ಮಾಡಿ. ಏನು ಮುರಿದಿತ್ತು ಅಲ್ಲಿಗೆ ಕೊಯ್ಯೋಕತ್ತೈತೆ ನೋಡು. ಸ್ನೇಹಿತರೆ ಮತ್ತೆ ಹೋಗಿ ನಮ್ಮ ಅಣ್ಣ ಸುಟ್ಕೊಂಬಂದು ಒಂದು ಸ್ವಲ್ಪ ಇದು ಮಾಡ್ತೈತೆ. ಇವಾಗ ಗಮ್ಮ ಹಾಕಾಕತ್ತೈತೆ. ನಾನು ಇವಾಗ ಅದಕ್ಕೆಲ್ಲ ಸುತ್ತೂರು ಹಾಕಿ ಒಂದು ಸ್ವಲ್ಪ ಸಮಾಧಾನದಾಗ ಇದು ಮಾಡಪ್ಪ. ಅದಿಲ್ಲಾಂದ್ರೆ ಹೋಗ್ಬಿಡುತ್ತೆ. ಅದು ಅವಾಗೆ ಹೊಡೆದಿತ್ತಲ್ಲ ಅದ್ರದ್ದು ಅಲ್ಲೇ ನಾನು ಸ್ವಲ್ಪ ಹೋಗಿತ್ತು. ಅದು ಇನ್ನೇನು ಅಷ್ಟು ಹೋಗಿತ್ತು ಹಾಕಿತ್ತು. ಆ ಕಡೆದು ಇನ್ನೊಂದು ಚೂರು ಹೇಳ್ಕೊಳ್ಬೇಕಾರೆ ಸಮಸ್ಯೆ ಇಲ್ಲ. ಆ ಕಡೆ ಕಚ್ಚಿ ಅದಕ್ಕೂ ಇವಾಗ ಅಡ್ಜಸ್ಟ್ ಮಾಡುತ್ತೆ. ಮ್ಯಾಲಕ್ಕೆ ಎತ್ಕೊಂಡು ಅಡ್ಜಸ್ಟ್ ಮಾಡಬೇಕು, ಯಾಕಂದರೆ ಕೆಳಗೆ ಬರೋಲ್ಲ. ಸ್ಮೆಲ್ ಜೋರಾಗೆ ಬರ್ತೈತೆ. ನಾವೇನೋ ಅಲ್ಲಿ ಓಪನ್ ಮಾಡಿದರೆ ಅದು ಓಪನ್ ಆಗೋದಲ್ಲೇ ನಾನು. ನೀಟಾಗಿ ಬಿಗಿ ಆಗುತ್ತೆ. ಆ ಕಡೆದು ಹೇಳ್ಕೊ ಒಂದು ಸ್ವಲ್ಪ ಬೇಕಾದ್ರೆ ಬರುತ್ತೆ. ಇಲ್ಲೊಂದು ಸ್ವಲ್ಪ ಇಟ್ಟಿಗೆ ಮಣ್ಣು ಎಲ್ಲ ಇದಾವೆ. ಅದು ಓಪನ್ ಎಲ್ಲ ಮೇಲಕ್ಕೆ ಎತ್ತೈತ ಎಲ್ಲ ನಾವು ಸೇರ್ಕೊಂಡೈತ ನೋಡ್ಬೇಕು. ಇಲ್ಲ
ಆಗುತ್ತೆ ಸದ್ಯಕ್ಕೆ ನಡೀತಕ್ಕ ಭಾಳ ಗಂಟಲ್ಲ ತಡ ಹಿಂದಕ್ಕೆ ಮತ್ತೆ ಹೇಳಿದ್ದು ಹಿಂದಕ್ಕೆ ಹಾಕೋಬೇಕು ಗಮ್ಮಾರಿರುತ್ತಲ್ಲ ಅದಕ್ಕೆ ಒಂದು ಸ್ವಲ್ಪ ಲೇಟ್ ಆಯಿತು ಅದಕ್ಕೆ ಹಚ್ಚಕ್ಕೆ ಇವಾಗ ಹಾಕೋತ್ತೆ ಇನ್ನೇನು ಕರೆಂಟು ಹೆಂಗಪ್ಪ ನಾನು ನೋಡಲಿಲ್ಲ ಕಣೋ ನೀರು ಬಿದ್ದು ಇವಾಗಿನ ಹೋಗೈತೆ ನೋಡು ಆರತ್ತು ಗಮ್ಮು ಇದನ್ನು ಹಾಕಾಕ್ತೇನೆ ಸರಿ ಹೋಯ್ತು ಇವಾಗ ಫೈನಲಿ ಎಲ್ಲ ಮುಗೀತು ಇಲ್ಲಿಗೆ ಒಂದು ಸ್ವಲ್ಪ ಇವಾಗ ಏನಾದರೂ ಇಕ್ಕುತ್ತೇನೋ ಯಾಕಂದರೆ ಅದು ಒಂದು ಸ್ವಲ್ಪ ಇದಾಗಬೇಕಲ್ಲ ಅದಕ್ಕೆ ಇದು ಹತ್ಲಾಗೆ ಒಂದು ಸ್ವಲ್ಪ ಹೇಳ್ಕೊಂಡು ಒಂಚೂರು ಹೇಳ್ಕೊಳ್ಳೋಣ ಅಲ್ಲೇ ಬೇಡ ಸದ್ಯಕ್ಕೆ ಹಂಗೆ ಇಟ್ಟಿದ್ದೀವಿ ಆಮೇಲೆ ನೋಡ್ಕೊಂಡು ಅದೊಂದು ಸ್ವಲ್ಪ ಆರಬೇಕು ಆದರೆ ಸರ್ ಹೋಗುತ್ತೆ ಎಲ್ಲ ಹಸ್ರುಗಳ್ತ ಆರುತ್ತೀನಿ ಸೊ ಫೈನಲಿ ಮುಗೀತು ಇಷ್ಟೇ ಅನ್ಬೋದು ಎಷ್ಟು ತ್ರಾಸಕ್ಕೆ ಹಿಡಿಸುತ್ತೆ ಒಂದು ಅರ್ಧ ಗಂಟೆ ಅಂತೂ ಆಯ್ತು ಹೊಟ್ಟೆ ತುಂಬಿದ್ಮೇಲೆ ಮುಗೀತು ಆಟ ಆಡೋದು ಅಷ್ಟೇ ಏನು ಕವಿದು ಅವ್ನು ಸುಮ್ಮನಿರ್ತಾನೆ ಇವಳಂತೂ ಸುಮ್ಮನಿರಲ್ಲ ನಮ್ಮ ನೆನಪಮ್ಮ ನನಗೆ ಸುಮ್ಮನೆ ಏನಾದರೂ ಆಟ ಅಂದರೆ ಒಬ್ಬಳೇ ಆಟ ಆಡ್ತಿರ್ತಾಳೆ ನಮ್ಮ ನೆನಪಮ್ಮ ಇವಳು ಹಂಗಲ್ಲ ಎಲ್ಲರನ್ನೂ ಖ್ಯಾತೆ ಮಾಡ್ಕೊಂಡು ಬಂದ್ಬಿಡ್ತಾಳೆ ನೋಡಿ ಏನು ಜೋರಾಗಿ ಜಗಳ ಆಡಕತ್ತಿದ್ದಾರೆ ಚಿನ್ನಾಟ ಆಡಕತ್ತ ಸುಮ್ಮನಂತೂ ಇರಲ್ಲ ಅವಳು ಇವನು ಸುಮ್ಮನಿದ್ದಾನು ಅವಳು ಸುಮ್ಮನೆ ಇರಲ್ಲ ಸಿಟ್ರೇಗಿಸ್ಬಾರ್ದು ಅಷ್ಟೇ ಲವ್ ಬಿದ್ದಿದ್ಯಾ ಕಣೋ ಡುಮಾ ಏಯ್ ಡುಮಾ ಕಬಿ ಅಸಾದಿದ್ದಾರೆ ಸುಮ್ಮನಂತೂ ಇರಲ್ಲ ತೀಟ್ಕೆ ಚುಕ್ಕುಗ್ಗೂ ಆಗಲ್ಲ ಇವಾಗ ಕಡಿ ಚುಕ್ಕ ನೋಡೋನೇ ಚೇಂಜ್ ಇರುತ್ತೆ ಸ್ನೇಹಿತರೆ ರಾಗಿ ತೆನೆ ತೆಗಿಯೋಣ ಅಂತ ಬಂದ್ವಿ ನೋಡಿದರೆ ನೋಡಿ ಅಲ್ಲೇ ಮೊಳಕೆನೇ ಹೊಡೆದವು ಇಲ್ಲೇ ನಾವಿನ್ನೇನು ತಿನ್ನೋದೇ ಬೇಡ ಇಲ್ಲೇ ಮೊಳಕೆ ಹೊಡೆದು ಇನ್ನೊಂದು ಸರಿ ಹೆಂಗೆ ಇದಾವೆ ನೋಡಿ ಇಲ್ಲಿ ಕರೆ ಸೀಮೆ ಇದ್ದದವೆ ಇಲ್ಲೊಂದು ಸ್ವಲ್ಪ ನೀರು ಬಂದದವೆ ಅದಕ್ಕೆ ಹಂಗೆ ನೋಡಿ ಎಷ್ಟು ಚೆನ್ನಾಗಿ ಇದೆಲ್ಲ ಮೊಳಕೆ ಹೊಡೆದಿರೋದೆ ಒಂಚೂರು ಮಣ್ಣಿದ್ರೆ ಸಾಕು ಹಂಗೆ ಮೊಳಕೆ ಹೊಡಿತಾವೆ ಇವನು ತುಂಬಿಕೊಡುತ್ತೆ ಅಲ್ಲಿಗೆ ಶಿಫ್ಟ್ ಮಾಡ್ತೀವಿ ಅದು ಅಲೆಟ್ ತಾಡ್ಪಲ್ಲಿ ಏನು ಕೊಟ್ಟಿಗೆ ಮೇಲೆ ಇರ್ತಾವಲ್ಲ ಅದನ್ನು ತಾಂಡ್ವಿ ಇದು ಮಂಜಮ್ಮರದು ಕೊಡ್ಬೇಕು ಅದಕ್ಕೆ ನಮ್ಮಮ್ಮ ತುಂಬ್ತೈತಿ ಇವಾಗ ತಾಂಡೋಗಿ ಅಲ್ಲಿಗೆ ಹಾಕ್ತೀನಿ ರಾಗಿ ತೆನೆ ಎಲ್ಲ ಇಲ್ಲಿ ಹಾಕಿದ್ದೀವಿ ಸ್ನೇಹಿತರೆ ತಾಡ್ಪಲ್ಲಿ ಇನ್ನೇನೆಲ್ಲ ಅಳ್ದು ಇದ್ವಿ ಯಾಕಂದರೆ ಒಂದು ಸ್ವಲ್ಪ ರಾಗಿ ತೆನೆ ಅದೆಲ್ಲ ಮೊಳಕೆ ಹೊಡೆದಿತ್ತಲ್ಲ ಅದೆಲ್ಲ ಹಂಗೆ ಐತೆ ನೀಟಾಗಿ ಹೊಡೆದು ಕೊಡ್ತೀವಿ ಎಲ್ಲ ಮಡಚಿ ನೀಟಾಗಿ ಸೊ ಇವಾಗ ಹೋಗಿ ಮೆಕ್ಕೆಜೋಳ ಒಂದು ಸ್ವಲ್ಪ ಕೊಯ್ಯೋದೈತೆ ಶೆಪ್ಪೆ ಅಲ್ಲೇನು ಕಾಣ್ತೈತೆ ಹೋಗೋ ಅಲ್ಲಿ ಆ ಶೆಪ್ಪೆನ ಕೊಯ್ಬೇಕು ಅಣ್ಣ ಇದನ್ನು ಕಟ್ಟುತ್ತೆ ರಾಗಿ ಶೆಪ್ಪೆನ ಇವಾಗ ಕೊಯ್ದು ಹಾಕಿರೋದನ್ನ ಶೆಪ್ಪೆ ಕಟ್ಟುತ್ತೆ ನಾವು ಶೆಪ್ಪೆನ ಕೊಯ್ತೀವಿ ಅಷ್ಟೇ ನಾನು ಅಮ್ಮ ಸೇರಿಕೊಂಡು ಈಗ ಹೊರಟ್ವಿ ಸ್ನೇಹಿತರೆ ನಮ್ಮ ಅಣ್ಣ ಅಲ್ಲಿ ಶೆಪ್ಪೆ ಕಟ್ತೈತೆ ನಾವು ಇಲ್ಲಿ ಶೆಪ್ಪೆ ಕೊಯ್ಯಬೇಕು ಒಂದು ಚುಕ್ಕ ಇಲ್ಲಿಂದನೇ ಇಲ್ಲಿಂದ ಬಂದಾಗ ಓದ್ತೀವಿ ಎಲ್ಲಿಂದ ಬಂದ್ಯಾ ಹಾಂ ಎಲ್ಲ ತ್ಯಾವ ಮಾಡ್ಕೊಂಡು ಬಂದದಾನೆ ನನಗೆ ಕೆಸರು ಮಾಡ್ಬೇಡ ಶರ್ಟಿಗೆ ಕೆಸರು ಮಾಡೇಬಿಟ್ಟು ಇವಾಗ ಕೊಯ್ತೀವಿ ಇದೇನಾಯಿತು ಎಷ್ಟಾಗುತ್ತೆ ಅಷ್ಟು ಕೊಯ್ತೀವಿ ನಮ್ಮ ಕೊಯ್ಯಕತ್ತಿದ್ದು ನಾನು ಅಲ್ಲಿಂದ ಕೊಯ್ತೀನಿ ಶೆಪ್ಪೆ ಕೊಯ್ಬೇಕಾದ್ರೆ ಗಾಳಿಗೆಲ್ಲ ಇತ್ಲಾಗ ಹೋಗ್ತೈತೆ ಅದಕ್ಕೆ ನಾವು ಬುಡೆ ಇತ್ಲ ಮಾಡಿ ತಲೆ ಹತ್ಲ ಮಾಡಿ ನಡೆದಿದ್ವಿ ಇಲ್ಲಿ ನೋಡಿ ತಲೆ ಹತ್ತಾಗ ಮಾಡಿ ಬುಡೆ ಇತ್ತಾಗ ಮಾಡಿದ್ವಿ ಎಲ್ಲ ಹಿಂಗೆ ಹೋಗಕತ್ತೈತೆ ಗಾಳಿ ಫುಲ್ ಐತೆ ಅದಕ್ಕೋಸ್ಕರ ಸ್ನೇಹಿತರೆ ಅದೆಲ್ಲಿ ಮಾವಿನ ಗಿಡ ಐತಾ ಆ ಕಡೆಗೆ ಒಂದು ಸ್ವಲ್ಪ ಕೊಯ್ಕೊಂಬರ್ತೀವಿ ಪ್ರಗತ್ತು ಮೆಕ್ಕೆಜೋಳ ಅದಕ್ಕೋಸ್ಕರ ಒಂದು ಸ್ವಲ್ಪ ನೀರಿದ್ವಿ ಮಕ್ಕಳಿಗೆ ಒಣಗಿದು ಅಂತ ಬಂದೆ ಮೊನ್ನೆ ಹಾಕಿರೋ ಹಾಲೆ ಒಣಗೋಗ್ಬಿಟ್ಟದವೆ ಅಯ್ಯೋದೇ ನಮ್ಮ ಅಣ್ಣ ನಿನ್ನೆ ನನಗೆ ಒರೆಸಿದ್ದೆ ಇವತ್ತು ಅವನೇ ಓದ್ಕೊಂಡು ಹೋಗೋದು ಸರಿ ಆಗೈತೆ
ನಿನ್ನೆ ನನಗೆ ಇದೇ ಎಕ್ಸ್ಪೀರಿಯೆನ್ಸ್ ಆಗಿದ್ದು, ಜಾರಿ ಹತ್ತಾಗ ಹೋಗ್ತಿದ್ದೆ ಹೊರೆ ಹೊತ್ಕೊಂಡಾಗ. ಚುಕ್ಕ ಹೋಗಿದೆ ನಮ್ಮ ಜೊತೆ. ಗಾಳಿ ಅಂದರೆ ಗಾಳಿ ಸ್ನೇಹಿತರೆ ಭಾಳ ಇದೆ. ಸ್ನೇಹಿತರೆ ಇದು ದೊಡ್ಡ ತಾಟ್ಪಲ್ಲ, ಅದಕ್ಕೆ ಎಳೆಯೋಕ್ಕಾಗ್ಲಾರ್ದೇ ನಾವು ಇಷ್ಟು ದಿನ ಎಳ್ದು ಸಾಕಾಗಿತ್ತಲ್ಲ, ಅದಕ್ಕೆ ಇವತ್ತು ಕಟ್ ಮಾಡಕತ್ತ ಇದ್ವಿ. ನಮ್ಮ ಅಣ್ಣ ಕಟ್ ಮಾಡ್ತಾ ಇತ್ತು ತವಾಕೆ ಇರಲಿ ಅಂತ. ಅದೇ ಗೆರೆನೇ ನೋಡು ನಮ್ಮ ಅಣ್ಣರು ಕಟ್ ಮಾಡ್ತಾ ಇದ್ದಾರೆ. ಅದು ನೀಟಾಗಿ ಅಚ್ಚುಕಟ್ಟಾಗಿ ಕಟ್ ಮಾಡ್ಬೇಕು, ಯಾಕಂದರೆ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದತ್ತಂದ್ರೂ ಹತ್ಲಾಗ ಹೋಗುತ್ತೆ. ದೊಡ್ಡ ತಾಟ್ಪಲ್ಲಾಗಿ ಇದು ದೊಡ್ಡದಂದರೆ ಕಣದ ಅಡ್ಡರ್ವ ಇತ್ತು, ಅದ್ರಾಗೆ ಅರ್ಧ ಒಂದು 1/4% ಮನೆ ಮೇಲೆ ಐತೆ, 1/4% ಅರ್ಧ ಇದು, ಇನ್ನೊಂದು ಅರ್ಧ ಹೋಗಿ ಇನ್ನೊಂದು ಎಲ್ಲ ಹೋಗ್ಯದವ, ಅವೆಲ್ಲ ಹಾಳಾಗಿ ಇಷ್ಟೈತೆ ಸದ್ಯಕ್ಕಷ್ಟೇ. ಬಿಸ್ಲು ಆಗ್ಲೆಲ್ಲ ಮೋಡ ಕವಿದೈತೆ, ಆಗ್ಲತ್ತ ತೆರಿತೈತೆ, ಇತ್ಲಾಗ ಆಲೆ ಮೋಡ ಬಿದ್ದೈತೆ. ನಮ್ಮ ಕಡೆಗಿನ್ನ ಕರೆಕ್ಟಾಗಿ ಕಟ್ ಮಾಡ್ತದ, ಸುಮ್ಮನಿರಮ್ಮ ಅವನಿಗೆ ಗೊತ್ತು. ಸೊ ಕಟ್ ಮಾಡ್ತೈತ ಅಣ್ಣ. ನಾನು ಬರೋ ಅಷ್ಟೊತ್ತಿಗೆ ತಾಟ್ಪಲ್ನ ಇವಾಗ ಕೊಯ್ದು ಎಲ್ಲ ಮಡಿಸಿ ಇವಾಗ ಇಕ್ತೈತೆ. ಅದನ್ನ ಅರ್ಧ ಇಲ್ಲಿ ಹಾಕಿದೀವಿ ನೋಡಿ, ಅದರಲ್ಲಿ ಅರ್ಧ ಇಲ್ಲಿ ಡಬಲಿಗೆ ಇದು ಮಾಡಿದ್ದಾರೆ. ಸ್ನೇಹಿತರೆ ಕುರಿಟ್ಟಿ ಇನ್ನೊಂದು ಸ್ವಲ್ಪ ಐತೆ ಅಷ್ಟೇ, ಇದೆಲ್ಲ ಮುಗೀತು. ಅದೊಂದು ಸ್ವಲ್ಪ ಐತೆ ಅಷ್ಟೇ. ಇವು 3 ನೋಡಿದ್ರೆ ಕಡಲೆಬಳ್ಳಿ ಮೇಯವು. ನಮ್ಮಮ್ಮ ತಂದು ಇದ್ರ ಕೂಡ್ಬಿಟ್ಟದಾಳೆ, ಸಿಗಾಕೊಂಡದಾಳೆ. ಅವತ್ತು ಮರಿ ಐತೆ, ಸಣ್ಣದಾಗಲ್ಲ. ಏನು ಹತ್ಲಾಗಿತ್ಲಾಗ ನೆಗ್ದಾಡಿದ್ದೆ ಬೇದಿ ಬೇರೆ ಆಗೈತಿ. ಸ್ನೇಹಿತರೆ ನಮ್ಮ ಬ್ಲಾಕಿ ಅಮ್ಮ ರೌಂಡ್ ಹೊಡ್ಕೊಂಬಂದ್ಲು, ತನ್ನ ಮಕ್ಕಳಿಗೆ ಹಾಲು ಕುಡಿಸ್ತದಾಳು ನೋಡಿ. ಗಾಯ ಪರವಾಗಿಲ್ಲ, ಮಾಯ ಕತ್ತೈತೆ ಒಂದು ಸ್ವಲ್ಪ ನೋಡಿ ಚೂರು, ಆದರೂ ಹಾಲು ಕುಡ್ಸೋದು ಮಾತ್ರ ಬಿಡಲ್ಲ, ಜಗ್ಗು ಕುಡಿಸ್ತಾಳೆ ನೋಡಿ. ಅವಳಿಗೆ ಎಷ್ಟು ನೋವಾದರೂ ಹಾಲು ಕುಡ್ಸೋದು ಮಾತ್ರ ತಪ್ಪಲ್ಲ. ನಮ್ಮ ಕೋಳಿ ಎಲ್ಲ ಇಲ್ಲಿ ಆಟ ಆಡಕತ್ತಿದ್ದಾವೆ. ಏನಕ್ಕೆ ಇವಳ ಓಡೋದು ಬರ್ತದೆ, ಏನೋ ಪ್ರಾಣಿ ಬಂದಿರ್ಬೇಕು, ಸಣ್ಣ ದೂಳ ಏನೋ ಅದಕ್ಕೆ ಓಡಿ ಬರುತ್ತೆ. ಇವು ಅವ್ರವು ಮಂಜ ಮರವು, ನಮ್ಮವು 2 ಆಟೆ ಮರಿ ಎತ್ತಬೋದು. ಇವು ಆಲೆ ನೋಡಿ ತೂರು ಬಿಟ್ಟಿದ್ದಾವೆ. ನೆಂಥ ಮರಿಗಳು ಅಂದರೆ ಇಂಥ ಮರಿಗಳು. ಸಾಕಾಗೋಗುತ್ತೆ ಹೊಡೆದು ಬೆಳಗಿಂದ. ಹತ್ತತ್ರ 11-12 ಗಂಟೆ ಇದ್ದ ಸ್ಟಾರ್ಟ್ ಅವಕ್ಕೆ ತೂರೋದು ಪಾರೋದು ಹಂಗೆಲ್ಲ ಮಾಡ್ತಾರೆ. ಸ್ನೇಹಿತರೆ ಕುರಿ ಬಂದ್ವು. ಇವಾಗ ಹುಚ್ಚವಕ್ಕೆ ಮಾತ್ರ ಹಾಕ್ಬೇಕಾಯ್ತು, ಅದಕ್ಕೆ ನಾನು ಅಣ್ಣ ಹಾಕ್ತಾಯಿದ್ವಿ. ಮೂವಿಗೆ ಒಯ್ದೆ ನಾನು, ಹೋದ್ವು ಇಲ್ಲ ಕಂಟಿನ್ಯೂ ಭಾಳ ನೀರು ಒಯ್ದ್ರೆ ನುಂಗ್ತಾವ ಅವೆಲ್ಲ, ಬಾಯಿ ಇಟ್ಕೋಬೇಕಷ್ಟೆ. ಹಾಂ, ನೀರು ಹೋದ್ವಲ್ಲ ಸೀನ್ತು ಹೋತಲ್ಲ. ಹಾಂ ಹೋಯ್ತು. ಇನ್ನು ಯಾವ್ಯಾವ ಕಣ, ಇದೊಂದು ಕುರಿ ಮನೆಗಿರೋ ಮರಿ, ಇದು ಹೋತ್ ಮರಿ ಸಣ್ಣದು. ಆನಮ್ಮ ಆನತ್ತೆ ಓ ಜಡಮ್ತೈತಿ. ಹೋಯ್ತು. ಇನ್ನೊಂದು ದೊಡ್ಡೋತ್ ಮರಿ, ಅದೇ ಕಿಲಾಡಿ ರಂಗೀಲ ಅಂತದು. ಇದೊಂದು ಕಾಕ್ಬಿಟ್ರೆ ಮುಗಿತು. ಇನ್ಯಾವ ಅಷ್ಟೊಂದು ಹುಚ್ಚಲ್ಲ, ನಡೀತತೆ. ಪಕ್ಕ ಊತ ಸ್ನೇಹಿತರೆ ನೋಡಕ್ಕಾಗ್ತಲ್ಲ. ನಮ್ಮ ಜೂವಿ ಒಂಥರ ಆಡ್ತದೆ, ನಾವೊಂಥರ ಆಡ್ತದೆ, ಓಸಾಡ್ರು ಒಂದೊಂಥರ ಆಡ್ತದೆ. ಕವಿ ನೋಡಿ ಇವನಿಗೆ ಹುಚ್ಚಿ ಹಿಡ್ದಾಗ ಓಡುತ್ತೆ. ಇವಾಗ ಅವೇ ತಾಟ್ಪಲ್ ಸಿಕ್ಬಿಟ್ರೆ ಮಜಾ ಇವಕ್ಕೆ.
ಇವತ್ತಿನ ವಾತಾವರಣ ಹಿಂಗೈತೆ, ಅಷ್ಟೊಂದು ಇದೇನು ಆಗಿಲ್ಲ ಮೋಡ, ಏನು ಲೈಟಾಗಿ ಅಂದರೆ ಈಗ ಇಲ್ಲ ಆಗಿದೆ ಅಷ್ಟೇ, ಇನ್ನೆಲ್ಲೂ ಆಗಿಲ್ಲ. ಇದು ಲೈಟಾಗಿ ಆಗೈತೆ, ಅಲ್ಲ ಹಂಗೆ ಹೋಗುತ್ತೆ, ಅಷ್ಟೊಂದೇನು ಆಗಿಲ್ಲ, ಗಾಳಿಗೆ ಇಟ್ಕೊಂಡೈತೆ ಅಷ್ಟೇ ಜಾಸ್ತಿ. ಸೊ ಈ ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಅಲ್ಲೇ